ಅವ್ರ ಪಾರ್ಟಿ ಬೆನ್ನೆಲುಬಾಗಿರೋ ಪ್ರಭಾಕರ್ ರಾಯರೇ ಸೀರಿಯಸ್ ಆಗಿ ಹಾಸ್ಪಿಟಲ್ ಸೇರಿದ್ದಾರೆ. ಆ ಕ್ಯಾಂಡಿಡೇಟ್ ಬದಲು ಬೇರೆ ಯಾರನ್ನ ನಿಲ್ಲಿಸಬೇಕು. ಅವರು ಸೀರಿಯಸ್ ಆದ ತಕ್ಷಣ ಕ್ಯಾಂಡಿಡೇಟ್ ಯಾಕೆ ಬದಲಾಯಿಸಬೇಕು? ಅವ್ರು ಅದನ್ನೇ ಪಬ್ಲಿಸಿಟಿ ಸ್ಟಂಟ್ ಮಾಡಿ ಕಾಯಿಲೆ ಮುಖ ಇರೋ ಪೋಸ್ಟ್ ಪ್ರಿಂಟ್ ಮಾಡಿ ಹಚ್ಚಿ ಜನಗಳ ಸಿಂಪತಿ ಕ್ರಿಯೇಟ್ ಮಾಡ್ಕೋತಾರೆ. ಅವ್ರು ಬದುಕಿದ್ರೆ ತಾನೇ ಜನಗಳ ಸಿಂಪತಿ ವರ್ಕೌಟ್ ಆಗೋದು. ಅದ್ ಕೈ ಬಿಟ್ಟು ಕೇಸು ಅಂತ ಹೇಳಿ ಡಾಕ್ಟರ್ ಚಂದ್ರಶೇಖರ್ ಬೆಳಗ್ಗೆನೆ ನಂಗೆ ಫೋನ್ ಮಾಡಿ ಹೇಳಿದ್ರು. ಈ ಸಲ ಪ್ರಭಾಕರ್ ರಾಯರ್ ಇಲ್ಲ ಅಂದ್ಮೇಲೆ ಆ ಪಾರ್ಟಿಗೆ ಸರಿಯಾದ ಕ್ಯಾಂಡಿಡೇಟ್ ಯಾರು ಇಲ್ಲ. ಈ ಸಲ ನಮ್ ಪಾರ್ಟಿನೇ ಗೆಲ್ಲೋದು. ಎಷ್ಟೇ ಕಷ್ಟ ಆದ್ರೂ ಸರಿ, ಎಷ್ಟೇ ಖರ್ಚಾದ್ರೂ ಸರಿ, ಹೇಗಾದ್ರೂ ಮಾಡಿ ಡಾಕ್ಟರ್ ಮೂರ್ತಿಯವ್ರನ್ನೇ ಕರೆಸಿ ಆಪರೇಷನ್ ಮಾಡಿಸಿ. ಅವರು ಕಾನ್ಶಿಯಸ್ ಬಂದ್ಮೇಲೆ ನನಗೆ ತಿಳಿಸಿ, ನಾನು ಬಂದು ನೋಡ್ತೇನೆ. ಬನ್ನಿ ಮಿಸ್ಟರ್ ಮೂರ್ತಿ, ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಪೇಷಂಟಿನ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಈಗಲೇ ಬಂದ್ಬಿಡ್ತೀನಿ. ಡಾಕ್ಟರ್, ನಿಮಗೆ ಫೋನ್ ಬಂದಿದೆ. ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ಡಾಕ್ಟರ್ ಮೂರ್ತಿ ಸ್ಪೀಕಿಂಗ್. ಡಾಕ್ಟರ್ ಮೂರ್ತಿ, ನೀವು ಎಷ್ಟು ಫೇಮಸ್ ಸರ್ಜನ್ ಅಂತ ನಮಗೆ ಗೊತ್ತಿದೆ. ನಿಮ್ಮ ಹಸ್ತುಗುಣ ಎಷ್ಟು ಒಳ್ಳೇದು ಅಂತ ಊರೇ ಹೇಳ್ತಿದೆ. ನಿಮ್ಮಂಥ ಡಾಕ್ಟರ್ ನಮ್ಮಲ್ಲಿರೋದೇ ನಮಗೆ ಹೆಮ್ಮೆ. ಮಿಸ್ಟರ್, ನಿಮಗೆ ಏನ್ ಆಗ್ಬೇಕು ಅಂತ 2 ಮಾತಲ್ಲಿ ಹೇಳಿ, ಇಲ್ಲ ಸಂಜೆ ಫೋನ್ ಮಾಡಿ. ನನ್ಗೆ ಅರ್ಜೆಂಟ್ ಆಪರೇಷನ್ ಇದೆ, ಅಟೆಂಡ್ ಮಾಡಬೇಕು. ಮಿಸ್ಟರ್ ಮೂರ್ತಿ, ನೀವು ಆಪರೇಷನ್ ಥಿಯೇಟರ್ ಹೋಗಕ್ ಮುಂಚೆನೇ ಈ ವ್ಯವಹಾರ ಮುಗಿಬೇಕು. ರೋಗಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೈಡ್ ಅನ್ನಿಸ್ಬಿಟ್ರೆ ಸಾಕು. ಹಾಗೊಂದ್ ವೇಳೆ ಆಪರೇಷನ್ ಟೇಬಲ್ ಮೇಲೆ ರೋಗಿನ ಸಾಯಿಸಿ ಹೆಣನ ಮಾರ್ಚಿಗೆ ಕಳಿಸದೇ ಇದ್ರೆ ನಿಮ್ ಹೆಣನ ನಾವು ಮನೆ ಕಳಿಸ್ಬೇಕಾಗುತ್ತೆ. ಎಚ್ಚರಿಕೆ. ಆಪರೇಷನ್ ಆಯ್ತು, ಪ್ರಭಾಕರ್ ಹುಷಾರಾಗಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡ್ತಾರೆ, ನೀವೆಲ್ಲ ಹೋಗಿ ನೋಡಬಹುದು. ನಮಸ್ಕಾರ. ಸರ್. ಹಲೋ, ಗೌರ್ಮೆಂಟ್ ಹಾಸ್ಪಿಟಲ್ ಕೊಡಿ. ಡೆಪ್ಯೂಟಿ ಕಮಿಷನರ್ ಹಿಯರ್. ನಾನು ಡಾಕ್ಟರ್ ಮೂರ್ತಿ ಮಾತಾಡ್ತಾ ಇರೋದು. ಈಗ ತಾನೇ ಮುಗೀತು. ಹೀಸ್ ಆಲ್ ರೈಟ್. ನಾನು ಆಪರೇಷನ್ ಥಿಯೇಟರ್ ಹೋಗೋದಕ್ಕಿಂತ ಮುಂಚೆ ಯಾವುದೋ ಒಂದು ವ್ಯಕ್ತಿ ಫೋನ್ ಮಾಡಿತು. ಪೇಷಂಟ್ ಆಪರೇಷನ್ ಟೇಬಲ್ ಮೇಲೆ ಸಾಯ್ಬೇಕು, ಇಲ್ಲ ಅಂದ್ರೆ ನಿನ್ನ ಹೆಣ ಉರುಳುತ್ತೆ ಜೋಕಿ ಅಂತ. ಡಾಕ್ಟರ್ ಆಗಿ ನಾನು ಮಾಡ್ಬೇಕಾದ ಕರ್ತವ್ಯನ ಮಾಡಿದ್ದೀನಿ. ಈಗ ನೀವು ಪೇಷಂಟ್ ಪ್ರೊಟೆಕ್ಷನ್ ಕೊಟ್ಟು ಉಳಿಸ್ಕೋಬೇಕು. ಡೆಫಿನೆಟ್ಲಿ ಅವ್ರು ಫುಲ್ ಪ್ರೊಟೆಕ್ಷನ್ ಕೊಡೋದಕ್ಕೆ ನಾನು ಅರೇಂಜ್ ಮಾಡ್ತೀನಿ. ಸರ್, ಮಾರ್ಚುರಿಯಲ್ಲಿ ಯಾರೋ ನರಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಮಾರ್ಚೂರಿಲ್ಲ, ನಡಿ ನೋಡೋಣ. ಎಲ್ಲ ನರಳ್ತಾ ಇರೋ ಶಬ್ದ ಕೇಳ್ತು ಅಂತ ಹೇಳಿದಿಲ್ಲ, ಎಲ್ಲಿ? ಅಲ್ಲ, ಇಲ್ಲ, ಯಾವ ಕಡೆ ಅಂತ ಗೊತ್ತಿಲ್ಲ ಸರ್, ಒಟ್ನಲ್ಲಿ ಶಬ್ದ ಕೇಳಿಸ್ತು.
ಹೇಗಿದ್ದೀರಿ? ನಿಮ್ಗೇನಾಗಿಲ್ಲ ತಾನೇ? ಏನಿಲ್ಲ. ಆ ವಾಲ್ಬಾಯ್ ಕೃಷ್ಣ ಓಡೋಗ್ತಿದ್ದಾಗ ಪೊಲೀಸ್ನವ್ರು ಹಿಡಿದಾಗ್ಲೇ ನೀವು ಇಲ್ಲಿ ಸಿಕ್ಕಾಕೊಂಡಿರೋ ವಿಷಯ ತಿಳಿತು ನಮ್ಗೆ. ನೋಡಿ ಇನ್ಸ್ಪೆಕ್ಟರ್, ಇವರಿದಾರಲ್ಲ ಈ ಜನ ದುಡ್ಡುಗೋಸ್ಕರ ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಇವ್ರನ್ನ ಸ್ವಲ್ಪ ಸರಿಯಾಗಿ ವಿಚಾರಿಸ್ಕೊಂಡ್ರೆ ಮೂಲ ದೇವ್ರು ಯಾರು ಅಂತ ಗೊತ್ತಾಗುತ್ತೆ. ಇವರೆಲ್ಲ ಆ ಕೃಷ್ಣ ಅದನ ನನ್ನ ಮಗ ಅವನ್ ಜಾತಿಗೆ ಸೇರಿದವರೇ. ಬರೀ ವಿಚಾರಿಸ್ಕೊಂಡ್ರೆ ಸಾಲದು, ಚೆನ್ನಾಗಿ ಒದಿಬೇಕು. ಹೇಳ್ಕೊಂಡು ನಡೀರಿ ಇವ್ರನ್ನ. ಯಾಕಮ್ಮ ಇಷ್ಟೊತ್ತಾದ್ರೂ ಎಚ್ಚರಾಗಿದ್ದೀಯಾ? ಇನ್ನೂ ನಿದ್ದೆ ಬರ್ಲಿಲ್ವಾ ನಿನಗೆ? ಯಾಕಪ್ಪ ಇಷ್ಟೊತ್ತು ಮಾಡ್ದೆ? ಗಂಟೆ 11 ಆಯ್ತು, ನಿನ್ ಮನೆಗೂ ಬರ್ಲಿಲ್ಲ, ಒಂದ್ ಫೋನು ಮಾಡ್ಲಿಲ್ಲ. ನನ್ ತುಂಬಾ ಭಯವಾಗ್ಬಿಡ್ತಪ್ಪ. ಏನು ಕಂದ ಇದು? ಮುಖ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಏಟ್ ಬಿದ್ದಾಗಿದೆಯಲ್ಲೋ? ಪ್ರಳಯ, ಮಹಾಪ್ರಳಯ. ಇವತ್ತು ಆಸ್ಪತ್ರೆ ಡೆಡ್ ಬಾಡಿ ರೂಮ್ ನಲ್ಲಿ 5-6 ಜೀವ ಇರೋ ಬಾಡಿಗಳು ಮಲ್ಕೊಂಡ್ಬಿಟ್ಟಿದ್ವು. ಸುಮ್ನೆ ಮಲ್ಕೊಂಡಿದ್ರೆ ಪರವಾಗಿಲ್ಲ, ನಮ್ ಡಾಕ್ಟರ್ ಕೊಲೆ ಮಾಡಕ್ ನುಗ್ಗುದು. ಅಯ್ಯೋ ಅಯ್ಯಯ್ಯೋ ಅಂದ್ರೆ ಏನ್ ನಿಮ್ ಮಗ ಏನ್ ಕಮ್ಮಿನ? ಒಬ್ಬೊಬ್ಬರನ್ನ ಹಿಡ್ಕೊಂಡು ಒದ್ದು ಸರಿಯಾಗಿ ರಿಪೇರಿ ಮಾಡಿಬಿಟ್ಟಿದ್ದಾರೆ. ಅವರಿನ್ ರಿಕವರ್ ಆಗ್ಬೇಕಾರೆ ಒಂದ್ 5-6 ತಿಂಗಳಾಗಬಹುದು ಅಲ್ವಾ ಸರ್? ಕೇಳಿದ್ರ ನಿಮ್ ಮಗನ ವಿಷಯನ? ಎಲ್ಲ ಗೊತ್ತಾಯ್ತು. ಇನ್ಸ್ಪೆಕ್ಟರ್ ಗಣೇಶ್ ಫೋನ್ ಮಾಡಿ ಎಲ್ಲ ಸಮಾಚಾರ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ನನ್ಗೊಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಹೇಳಿದ್ರೆ ನೀ ಏನ್ ಮಾಡ್ತಿದ್ದೆ? ನಿನ್ ಮಗ ಹೋಗಿ ರಿಪೇರಿ ಮಾಡಿದ ಕೆಲಸ ನೀ ಮಾಡ್ತಿದ್ಯಾ? ಸಾಕು ಸುಮ್ನೆ ಹೊಸ್ಕೊಂಡಿದ್ದಾನೆ. ಊಟಕ್ಕೆ ಬಿಡಿಸು. ನಡಿಯಪ್ಪ, ಊಟ ಮಾಡೋಣ. ನಡಿಕಂದ. ಇನ್ನೂ ಊಟ ಮಾಡಿಲ್ವಾ ನೀವು? ಈ ಸಮಾಚಾರ ಎಲ್ಲ ಕೇಳಿದ್ಮೇಲೆ ಎಲ್ಲಪ್ಪ ಊಟ ಸೇರುತ್ತೆ? ಏನಪ್ಪ ಬಾ, ನಾನ್ ಸರೋಜ್ ಹೇಳಿ ಊಟಕ್ಕೆ ಏರ್ಪಾಡು ಮಾಡ್ತೀನಿ ಸರ್. ಬಾ. ಡಾಕ್ಟರ್ ಮೂರ್ತಿ, ಗ್ರೇಟ್ ಸರ್ಜನ್, ಸನ್ ಆಫ್ ಎನ್ ಆರ್ ನಾರಾಯಣ ರಾವ್, ರಿಟೈರ್ಡ್ ಡೆಪ್ಯೂಟಿ ಕಮಿಷನರ್, ಒನ್ಸ್ ಎ ಟೆಸ್ಟ್ ಕ್ರಿಕೆಟ್ ಪ್ಲೇಯರ್. ಐ ಸಿ ರಾಧಾ ರಾಧಾ. ಬಂದೆ ಬಂದೆ. ಏನ್ ಡ್ಯಾಡಿ? ಮೂರ್ಖ ಕಣಮ್ಮ, ಮೂರ್ಖ. ಯಾರ್ ಡ್ಯಾಡಿ? ನಾನೇಮ್ಮ, ನಿಮ್ಮಪ್ಪ ಶತಮೂರ್ಖ. ಆ ಹಿಮಾಲಯ ಪರ್ವತ ಸುತ್ತಮುತ್ತ ಮುಕ್ಕಾಲ್ ಸರ್ವಿಸ್ ಅನ್ನು ಕಳೆದೆ ನೋಡು. ಆ ಮಂಜು ನನ್ನ ತಲೆಯಲ್ಲಿ ಇನ್ನೂ ಮುಸುಕೊಂಡಿದೆ ಕಣಮ್ಮ. ಓದು ಓದು, ಇದು ನೋದು. ಡಾಕ್ಟರ್ ಮೂರ್ತಿ, ಫಾರಿನ್ ರಿಟರ್ನ್, ಚಿಕ್ಕ ವಯಸ್ಸಿನಲ್ಲಿ ಗ್ರೇಟ್ ಸರ್ಜನ್. ಒಬ್ಬ ರಾಜಕೀಯ ವ್ಯಕ್ತಿ ಪ್ರಾಣ ಉಳಿಸ್ತಾ ಅಂತ ಅವನ ಪ್ರಾಣ ತೆಗಿಯೋಕ್ ಹೋಗಿದ್ರಂತೆ ಗುಂಡಾಗಳು. ಅಲ್ಲ ನೋಡಮ್ಮ, ಚಿಕ್ಕ ವಯಸ್ಸಲ್ಲೇ ಗ್ರೇಟ್ ಸರ್ಜನ್ ಅಂದ್ರೆ. ನಾನು ಓದ್ಲಾ ಇಲ್ಲ ನಿನ್ ಕಾಮೆಂಟ್ರಿ ಕೊಡ್ತಾ ಇರ್ತೀಯಾ? ಓದು ಓದು ಓದು. Really, he's great. ಗ್ರೇಟ್ ಯಾರು ಗೊತ್ತೇನಮ್ಮ? ನನ್ನ ಪ್ರಾಣ ಸ್ನೇಹಿತ ಇದ್ದಾನೆ ನಾಣಿ ಅಂತ, ಅವನ ಮಗ ಹೇಮಂತ ಪುತ್ರ. ಅಯ್ಯೋ, ಕೈಲಿ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ಹುಡುಕ್ತಾ ಇದ್ನಲ್ಲಮ್ಮ ನಿನಗೋಸ್ಕರ. ನಿನಗೆ ಸರಿಯಾದ ಗಂಡು ಅಂದ್ರೆ ಅವನು, ಮಿಸ್ಟರ್ ಮೂರ್ತಿ. ಮೂರ್ತಿ, ಈ ಪೇಪರ್ ನ್ಯೂಸ್ ನಿಂದ ನಿನ್ ಕೀರ್ತಿ ಊರ್ ಭರ್ತಿ. ಲೋ ಸುಬಳ ಫೂಲ್, ಅವನ ಪಾದ ತೊಳೆಯೋ ಅಳಿಯ ಅಂತ ಸ್ವೀಕರಿಸಿ. ನಿನ್ನ ಸ್ನೇಹಿತರ ಮಗ ನನ್ನ ಭಾಗಕ್ಕೆ ಡಾಕ್ಟರ್ ಆಗಿದ್ರು ಒಂದೇ, ಕಾಂಪೌಂಡರ್ ಆಗಿದ್ರು ಒಂದೇ. ನೋಡಕ್ ಲಕ್ಷಣವಾಗಿರ್ಬೇಕು, ಆಗ್ಲೇ ಮದುವೆ. ಶ್ರೀರಾಮಚಂದ್ರ ಇದ್ದಾಗಿರ್ತಾನಮ್ಮ. ಹೇಗ್ ಗೊತ್ತು? ಪೇಪರ್ ನಲ್ಲಿ ಅವ್ರ ಫೋಟೋ ಹಾಕಿದಾರಾ? ನಾನು ಜೊತೆಲೆ ಕ್ರಿಕೆಟ್ ಆಡ್ತಾ ಇದ್ದೋರಮ್ಮ. ಅವನ ಎಂಥ ಲಕ್ಷಣವಾದ ವಿಗ್ರಹ ಅಂತ್ಯ. ಅವನ ಅಂದ ಚಂದ ನೋಡಿನೇ ಹೈಕೋರ್ಟ್ ಜಡ್ಜ್ ಮಗ ಲಕ್ಷ್ಮಿ ಅವನ ಮದುವೆ ಆದ್ರು. ಗಂಡ ಹೆಂಡತಿ ಇಬ್ರು ಲಕ್ಷಣವಾಗಿದ್ದಾರೆ ಎಂದಲೇ ಹುಡುಗ ಚೆನ್ನಾಗಿರಲ್ವಾ? ನಿನ್ಗೆ ಯಾಕೆ ಅನುಮಾನ? ಕಾಗದ ಬರ್ದು ಅವನ ಫೋಟೋ ತರಿಸ್ಬಿಡ್ತೀನಿ, ನೋಡ್ಬಿಡು. ಕೊಡಮ್ಮ. ಲಕ್ಷ್ಮಿ, ಬಂದೆ. ನನ್ನ ಸ್ನೇಹಿತ ಸುಬ್ಬಣ್ಣ ಅಂತ ಇದ್ದ ನೋಡು. ಯಾವ ಸುಬ್ಬಣ್ಣ ರೀ? ಅದೇ ಮಿಲಿಟರಿ ಸುಬ್ಬಣ್ಣ ಕಣೆ. ನಮ್ಮ ಮದುವೆ ಒಳಗೆ ಆಟ ಕಟ್ಟಿ 25 ಆಡು ತಿಂದು ಹಿಂದೆ ಮುಂದೆ ಕಿತ್ಕೊಂಡು ವಿಕ್ಟೋರಿಯಾ ಆಸ್ಪತ್ರೆ ಇದ್ದ ನೋಡು. ಮಿಲಿಟರಿ ಸೇರೋದಕ್ ಮುಂಚೆ ನಮ್ಮ ಮನೆಗೆ ಬಂದು ಹೋದ್ರಲ್ಲ. ಆ ಮುಟ್ಟಾಳ್ಳೆ. ಪಾಪ, ಯಾಕ್ರಿ ಹಾಗಂತೀರ? ನಾನು ಹಾಗಂದ್ರೆ ಅವನೇ ಬರ್ಕೊಂಡಿದ್ದಾನೆ. ಈ ಫೋಟೋ ನೋಡಿ ಹುಡುಗಿ ಆಗಿದ್ದಾಳೆ ಹೇಳು. ತುಂಬಾ ಮುದ್ದಾಗಿದ್ದಾಳೆ. ನಮ್ ಸುಬ್ಬಣ್ಣನ ಮಗಳು ರಾಧಾ BSc ಓದಿದಾಳಂತೆ. ಹಿಂದೂ ಪೇಪರ್ನಲ್ಲಿ ನಮ್ ಮೂರ್ತಿ ವಿಷಯ ಬಂದಿತ್ತಲ್ಲ, ಅದನ್ನ ಓದಿ ಪತ್ರ ಬರೆದಿದ್ದಾನೆ. ಮಗನ್ ಫೋಟೋ ಕಳಿಸು ಅಂತ ಕೇಳಿದಾನೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಕಂಕಣ ಬಲ ಕೂಡಿ ಬರ್ಬೇಕು ಅಂತ.
ರಾಯರೇ, ಇವನು ಮೈಕೇಲ್ ಜಾಕ್ಸನ್ ಅಂತೆ. ನಾಗರಚಳಿ ಬಂದವರು ಹಿಂಗೆ ತಾನೇ ಕುಣಿಯೋದು ಅಲ್ವಾ? ರೂಮಿಗೆ ಬಂದು ಹೇಳ್ದೆ ಕೇಳ್ದೆ ಕ್ಯಾಸೆಟ್ ಟೇಪ್ ರೆಕಾರ್ಡರ್ ತಗೋತಿ, ಉಪಯೋಗಿಸ್ತಿ, ಎಲ್ಲಂದ್ರೆ ಬಿಸಾಕ್ಬಿಟ್ಟು ಹೋಗ್ತಿ. ಇವನು ಎಷ್ಟು ಸೂಕ್ಷ್ಮವಾಗಿ ಉಪಯೋಗಿಸ್ಕೊಂಡು ನಿನಗೆ ಗೊತ್ತೇನೋ? ಪಾಪ ಮೂರ್ತಿ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ ಇವುಗಳೆಲ್ಲ ವಿಂಗಡಿಸಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡು ಬಂದಿದ್ದಾನೆ. ಇದು ನೋಡಿದ್ರೆ ಅವ್ನಿಗೆ ಎಷ್ಟು ಬೇಸರ ಆಗೋದಿಲ್ಲ? ಯಜಮಾನ್ರೆ, ನಾನು ಈ ತರ ಡಾನ್ಸ್ ಕಲ್ತ್ರೇನೆ ಸಿನಿಮಾದಲ್ಲಿ ಚಾನ್ಸ್ ಸಿಗೋದು. ಈ ತರ ಡ್ಯಾನ್ಸ್ ಕಲ್ತ್ರೆ ನೋಡಕ್ಕೆ 2 ಕಣ್ಣು ಸಾಲದು. ಕೈಯಲ್ಲಿ 10,000 ಇದ್ದಿದ್ರೆ ಈ ತಾಪತ್ರನೇ ಇರ್ತಿರ್ಲಿಲ್ಲ. ಅದೇನೋ ನಿನ್ನೆ ಒಂದ್ ಸಿನಿಮಾ ಕಂಪ್ನಿಗೆ ಹೋಗಿದ್ದೆ. ಅವ್ರು ಹೇಳಿದ್ರು 10,000 ಕೊಟ್ರೆ ಹೀರೋ ಚಾನ್ಸ್, 5,000 ಕೊಟ್ರೆ ವಿಲ್ಲನ್ ಚಾನ್ಸ್, 3,000 ಕೊಟ್ರೆ ಕಾಮಿಡಿ ಚಾನ್ಸ್ ಅಂತಂದ್ರು. ಬ್ಲಡಿ ಫೂಲ್, ನಿನ್ನ ಹತ್ರ ಹಣ ಕೇಳೋರು ಸಿನಿಮಾ ತೆಗಿತಾರೇನೋ? ಈ ಪಾಠ ಮಾಡೋ ಹುಚ್ಚೆಲ್ಲ ಬಿಟ್ಬಿಟ್ಟು ಅಚ್ಚಕಡ ಕೆಲಸ ಮಾಡೋ. ಈ ಕ್ಯಾಸೆಟ್ ಎಲ್ಲ ಆಯಾ ಜಾಗದಲ್ಲ ಇಟ್ಬಿಡು. ಹೀರೋ ಆಗ್ತೀಯಾ? ಚಾಡಿ ಹೇಳ್ತೇನೆ. ಏ ದ್ರಾವಿಡ ಸುಂದರಿ, ಆ? ನೀನೊಬ್ಳೆ ಸಿಗು ಏನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯಾ? ಲವ್ ಮಾಡ್ಬಿಡ್ತೀನಿ. ನಿನ್ ಮುಖ ನೋಡು.